ಬಟ್ ಇವಳಿದಾಳಲ್ಲ ನಾನಲ್ಲ ಅದೇ ಇವಳು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ತನಕ ಹೇಗಿರುತ್ತೋ ನಮ್ಮನೇಲಿ ಇವಾಗ ನಾವು ಅಮ್ಮ ಅನ್ನೋದು ಒಂದ್ಸತಿ ನಮ್ಮಮ್ಮಂಗೆ, ಇನ್ನೊಂದ್ಸತಿ ಮಿಂಚು ಅಮ್ಮ ಆಗಿರುತ್ತೆ. ಹನಿಗೆ ಪಲ್ಲವಿ ಖುಷಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿ ಇಲ್ಲಿ ಕ್ಲಿಪ್ ಮಾಡಿದ್ದ ಅಲ್ಲಿ ನೋಡಿ, ಅಲ್ಲಿ ಮುಟ್ಟದ ಸೆಕೆಂಡ್ ಕೊಡೋದ ಕೇಳು ಸೆಕೆಂಡ್ ಕೊಡು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಡಿಗಾಸ್ ಕೆನಲ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಸಿಹಿ ಕೇಳ್ತಿದ್ದಾರೆ ಎಲ್ರು ಹೇಗಿದ್ದೀರಾ ಅಂತ ನೋಡಿ. ಅವಳು ನಿದ್ದೆ ಮಾಡಿ ಎತ್ ಬಂದಿರೋದು ಇವಾಗ ಪಿಚ್ಕಿ ಮಾಡ್ತಿದ್ದಾಳೆ. ಜೋರ್ ನಿದ್ದೆ ಅವಳಿಗೆ. ಚೇಷ್ಟೆ ಅಂದ್ರೆ ನಮ್ದಿದು ಶಿಡ್ಸು ಫಸ್ಟ್ ಅಲ್ಲ, ನಿಮಗೆ ಗೊತ್ತಿರೋಂಗೆ ಮಿಂಚು ಗೊಂಬೆ ಇಬ್ಬರಿದ್ದಾರೆ ನಮ್ಮ ಮನೇಲಿ ಶಿಡ್ಸು. ಬಟ್ ಇವಳಿದಾಳಲ್ಲ, ನಾನಲ್ಲ ಅದೇ ಇವಳೆ ಎಕ್ಸ್ಟ್ರಾಡಿನರಿ ಚೂಟಿ. ಇವಳು ಅಂದ್ರೆ ಮೋಡಿ ಮಾಡ್ತಾಳೆ. ಆಕ್ಚುಲಿ ಮಿಂಚು ಮುಂಚೆ ಮಾಡ್ತಿದ್ಲು, ಇವಳು ಗೊಂಬೆ ಮಾಡ್ತಾ ಇರ್ಲಿಲ್ಲ. ಗೊಂಬೆ ಒಂದ್ ಸ್ವಲ್ಪ ಸೊಫಿಸ್ಟಿಕೇಟೆಡ್, ಸ್ವಲ್ಪ ಸ್ಟೈಲ್, ಚೇರಲ್ಲಿ ಕುತ್ಕೊಂಡು ಹಿಂಗೆ ನೋಡೋಳು ಆ ಥರದವಳು. ಬಟ್ ಇವಳಿದಾಳಲ್ಲ ತಂಟೆ ತಿಮ್ಮಿ. ನಾವು ಎಲ್ಲಿ ನಿಂತ್ಕೊಂಡು ಸಿಹಿ ಅಂದ್ರೆ ಸರಿ ಕುಣಿಕ್ ಅನ್ಕೊಂಡು ಬರ್ತಾಳ. ಅದು ಈ ಗೆಜ್ಜೆ ಇದೆಯಲ್ಲ ಟನ್ ಅಂತ. ಹಾ, ಇವತ್ತು ಏನ್ ವ್ಲಾಗ್ ಅಂತ ಹೇಳಲಿಲ್ಲ ಅಲ್ಲ. ಏನ್ ವ್ಲಾಗ್ ಅಂದ್ರೆ ನಮ್ಮಿಷ್ಟು ಜನಕ್ಕೆ ಎಷ್ಟು ಬುದ್ಧಿ ಇದೆ ಅಥವಾ ನಮ್ಮಿಷ್ಟು ಜನಕ್ಕೆ ಇವರಿಷ್ಟು ಜನಕ್ಕೆ ನಮ್ಮಿಷ್ಟಕ್ಕೆ ನಮ್ಮನ್ನ ತೋರ್ಸಕ್ಕಾಗಲ್ಲ. ನಮಗೆ ಮಲ್ಟಿ ಟ್ಯಾಲೆಂಟೆಡ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸ್ವಲ್ಪ ಜಾಸ್ತಿ ಆಯ್ತು. ಅದ್ ಬಿಡಿ. ಇವಾಗ ಏನಂದ್ರೆ ಅವ್ರಗಳಿಗೆ ಎಷ್ಟು ಬುದ್ಧಿ ಇದೆ, ಏನೇನ್ ಹೇಳಿದ್ರೆ ಏನೇನ್ ಮಾಡ್ತಾರೆ ಎಲ್ಲ ನಿಮಗೆ ಎಲ್ಲ ತೋರ್ಸಕ್ಕಾಗಲ್ಲ. ಕೆಲವೊಂದು ಸಿಟ್ಟು ಸೆಕೆಂಡ್ ಈ ತರ ತೋರಿಸಿ ಹೇಗ್ ಮಾಡ್ತಾರೆ. ಈ ಸಿಹಿ ಇನ್ನು ಕಲ್ತಿಲ್ಲ, ಸಿಹಿ ಇನ್ನು ಸ್ಕೂಲಿಗೆ ಜಾಯ್ನ್ ಆಗಿಲ್ಲ. ನನ್ನ ಸ್ಕೂಲಲ್ಲಿ ಒಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅವರೆಲ್ಲ ಹೇಗೆ ಏನ್ ಗೊತ್ತಾ, ನಾವು ಹೇಳ್ಕೊಡ್ಬೇಕಾದ್ರೆ ಇವಾಗ ಕಲಿಬೇಕು ಅಂದ್ರೆ ಏನಾದ್ರು ಕೊಡ್ಬೇಕು. ಲಂಚ್ ತರ ನಾವು ಟ್ರೀಟ್ನ ಕೊಡೋದು. ಅದ್ ಕೊಟ್ಟು ಹೆಂಗಾಗಿದೆ ಅಂದ್ರೆ ಈಗ ಅದಿದ್ರಷ್ಟೇ ಮಾಡೋದವ್ರು, ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. ತಗೊಂಡ್ ಬಾ ನೀನು ಆಮೇಲೆ ಮಾಡ್ತೀವಿ ನಾವು. ಆಮೇಲೆ ಯಾರು ಬಂದವಾಗ್ಲೂ ಅಷ್ಟೇ, ಯಾರು ಕೇಳ್ತಾರೆ ಶೇಕ್ ಹ್ಯಾಂಡ್ ಕೊಡು ಅಂತ. ಇವರು ತಿಂಡಿ ಅಂತ ಕಲ್ತವ್ರು ತಿಂಡಿ. ಇವಳೇನೋ ಚೇಷ್ಟೆ ಮಾಡ್ತಿದ್ದಾಳಲ್ಲ, ಇವಳಿಗೂ ಇನ್ನು ಕಲ್ಸುವಾಗ ಅದು ಎಲ್ಲ ವಿಡಿಯೋ ಇವಾಗ ಹೆಂಗ್ ಗೊತ್ತಾ, ಎಲ್ಲರೂ ಕಲಿಸ್ತಾ ಸ್ಕೂಲಲ್ಲಿ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ತನಕ ಹೇಗಿರುತ್ತೋ ನಮ್ಮನೇಲಿ ಇವಾಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಈಗ ಖುಷಿ ಇದ್ದಾಳೆ ಅನ್ಕೊಳ್ಳಿ. ಅವಳು 10th ಇಂದ ಮುಂದೆ ಪಾಸ್ ಆಗ್ಲಿಲ್ಲ, ಯಾಕೋ 10th ಫೇಲ್ ಆಕ್ಚುಲಿ. ಅವಳು ಸ್ಟ್ರಕ್ ಆಗಿದ್ದಾಳೆ ಅಲ್ಲಿ. 10th ಸ್ಟ್ಯಾಂಡರ್ಡ್ ಅಲ್ಲಿ ಖುಷಿ ಇದ್ದಾಳೆ. ಅವಳನ್ನೊಬ್ಳನ್ನ ಕೂರಿಸ್ಕೊಂಡು ಬೇರೆಯವ್ರಿಗೆ ಹೇಳ್ಕೊಡೋದು ತುಂಬಾ ಈಸಿ. 10th ಸ್ಟ್ಯಾಂಡರ್ಡ್ ಅಲ್ಲಿ ಇರೋರನ್ನ ಇಟ್ಕೊಂಡು LKG UKG ಅವ್ರಿಗೆ ಹೇಳ್ಕೊಡೋದು. ಅಂದ್ರೆ ಅವಳನ್ನ ನೋಡಿ ಕಲಿತಾರೆ. ಇಲ್ಲಾಂದ್ರೆ ಫಸ್ಟ್ ಖುಷಿ ಹೇಳ್ಕೊಡಕ್ ನಮ್ ಸ್ಕೂಲಲ್ಲಿ ಒಬ್ರು ಇದ್ರು. ಏನ್ ಗೊತ್ತಾ, ಇವಳು ಸ್ಪೀಕ್ ಅಂತ ಹೇಳಿದ್ರೆ ನಾನ್ ಬೌ ಮಾಡ್ತಿದ್ದೆ, ಅವಾಗ ಅವಳು ಕಲ್ತ್ಕೊಂಡ್ಲು. ನಮ್ ಸ್ಕೂಲಲ್ಲಿ ಒಬ್ರು ಸ್ಟೂಡೆಂಟ್ ಇದ್ರು, ತುಂಬಾ ಒಬಿಡಿಯಂಟ್ ಅಪ್ಪ. ನಾನು ಏನ್ ಹೇಳಿದ್ರು ಹಂಗೆ ಮಾಡ್ತಿದ್ರು, ವಿತೌಟ್ ಟ್ರೀಟ್ ಕೊಡದೆ. ಹಾಗೆ ನಮಗ್ ಲಂಚ ಬೇಡ ಆಕ್ಚುಲಿ. ಸ್ಪೀಕ್ ಅಂದ್ರೆ ಸ್ಪೀಕ್ ಮಾಡ್ತಾ ಇದ್ಲು, ಶೇಕ್ ಹ್ಯಾಂಡ್ ಅಂದ್ರೆ ಶೇಕ್ ರೋಲು ಮಾಡ್ತಿದ್ದೆ. ಡೌಟ್ ಬಂತ ಯಾರು ಅಂತ. ಇಲ್ಲಿ ನಿಂತಿದಾರಲ್ಲ ಮಹಾನ್ ಭಾವರು, ಇವರೇ ಮಾಡ್ತಿದ್ದು. ಖುಷಿಗೆ ಹಂಗೆ ಹೇಳ್ಕೊಟ್ಟಿದ್ದು. ಅಂದ್ರೆ ಅದು ಸುಮಾರು ಜನ ಕೇಳ್ತಾರೆ, ನೀವು ಟ್ರೈನ್ ಮಾಡಿದ್ದೀರಾ ಅಂತೆಲ್ಲ. ಅದು ಟ್ರೈನಿಂಗ್ ಅಂತಲ್ಲ. ಇವಾಗ ನಾವೊಂದು ಯಾವುದೋ ಒಂದು ಸಾಕ್ತೀವಿ ಅಂದರೆ, ನಾಯಿ ಸಾಕ್ತೀವಿ ಅಂದರೆ ಅವಕ್ಕೆ ನಮ್ಮ ಜೊತೆ ಒಂದು ಬಾಂಡ್ ಚೆನ್ನಾಗಿ ಬರ್ತಾ ಹೋಗುತ್ತೆ. ನೀವು ಎಷ್ಟು ಮಾತಾಡಿಸ್ತೀರಾ ಅವನ್ನ, ಬಂದ್ಯಾ, ಬಾ, ಹೋಗು, ಕೂತ್ಕೋ, ತಿನ್ನು, ಹೀಗಿದೆಲ್ಲ ಹೇಳಿದ್ರೆ ನಾವು ತುಂಬ ಚೆನ್ನಾಗಿ. ಇವಾಗ ಕೀವರ್ಡ್ಸ್ ಹೇಗೆ ಯೂಸ್ ಆಗುತ್ತೋ ಹಾಗೆ ಅವು ಕೂಡ ಕೆಲವೊಂದು ನಾವು ಹೇಳೋ ವರ್ಡ್ಸ್ ಪದೇ ರಿಪೀಟ್ ಮಾಡಿದರೆ ಅದನ್ನು ಚೆನ್ನಾಗಿ ತಲೆಗೆ ತಗೊಳ್ತಾ ಹೋಗ್ತವೆ. ಸೊ ನೀವು ಆದಷ್ಟು ಮಾತಾಡಿ. ನಾನು ಹೇಳೋದು ಅದೇ, ಹೆಚ್ಚಿನವರಿಗೆ ಟ್ರೈನಿಂಗ್ ಮಾಡ್ತೀರಾ ಕೇಳಿದರೆ, ಇಲ್ಲ ನಾವು ಚೆನ್ನಾಗಿ ಮಾತಾಡ್ತೀವಿ, ಜಾಸ್ತಿ ಮಾತಾಡ್ತಿರ್ತೀವಿ. ಈಗ ಸಣ್ಣಲ್ಲಿದ್ದಾಗ್ಲಿಂದಾನೇ ಬೋನಿಗೆ ಹೋಗೋದು ಹೇಗೆ, ಅವ್ರ ಬೋನ್ ಯಾವುದು ಎಲ್ಲ ನಾವು ಹೇಳ್ಕೊಟ್ಟಿರ್ತೀವಿ. ಸುಮಾರು ಜನಕ್ಕೆ ನಮ್ ವಿಡಿಯೋ ನೋಡ್ತಾ ಕನ್ಫ್ಯೂಸ್ ಆಗಿರ್ತಾರೆ. ಅವಳು ಬಂದ್ಲು, ಇವಳು ಹೋದ್ಲು, ಅಮ್ಮ ಬರ್ತಿದ್ದಾಳೆ ಅಂತೆಲ್ಲ ಹೇಳ್ತಿರ್ತೀವಿ ನಾವು. ಅಂದ್ರೆ ನಾವು ಅಮ್ಮ ಅನ್ನೋದು ಒಂದ್ಸತಿ ನಮ್ಮಮ್ಮಂಗೆ, ಇನ್ನೊಂದ್ಸತಿ ಮಿಂಚು ಅಮ್ಮ ಆಗಿರುತ್ತೆ. ಹನಿಗೆ ಅವರಿಬ್ರು ಗೊಂಬೆ ಮತ್ತೆ ಗುಡ್ಡಿಗೆ ಅಮ್ಮ ಅಲ್ವಾ, ಇವಳಿಗೂ ಈಗ ಅಮ್ಮ ಅಲ್ವಾ. ಸೊ ನಾವು ಅವರಿಗೂ ಅಮ್ಮ ಅಂತ ಯೂಸ್ ಮಾಡ್ತೀವಿ. ಹಂಗೆ ನಾವು ಒಂದು ಮನೇಲಿ ಒಂದು ಮೆಂಬರ್ ಇದ್ದಾರೆ ಅನ್ನೋ ಥರನೇ ಟ್ರೀಟ್ ಮಾಡೋದು. ಸೊ ಅವ್ರ ಹತ್ರ ನಾವು ನಾರ್ಮಲ್ ಆಗಿ ಹೇಗೆ ಮಾತಾಡ್ತೀವೋ ಹಾಗೆ ಮಾತಾಡಿದ್ರಿಂದ ಅವ್ರಿಗೆ ನಾವು ಮಾತಾಡೋ ಭಾಷೆ ಆಗಿರ್ಬೋದು, ನಾವು ಹೇಳೋ ವಿಷಯ. ಇವಾಗ ಬೋನಿಗೆ ಹೋಗಿ ಅನ್ನೋದು ಅಷ್ಟೇ. ಈಗ ಕೆಲವೊಂದು ಟೈಮಲ್ಲಿ ಯಾರೋ ಬಂದರು, ನಮಗೆ ಸಡನ್ನಾಗಿ ಎಲ್ಲರೂ ಬಿಟ್ಕೊಂಡಿದ್ದೀವಿ ಅಂದರೆ ನಾವು ಒಂದ್ಸತಿ ಎಲ್ಲರೂ ನಡೀರಿ ಬೋನಿಗೆ ಅಂದರೆ ಸರಿ, ಅವ್ರವ್ರ ಬೋನಿಗೆ ಅವ್ರವರೇ ಹೋಗಿ ಕೂರ್ತಾರೆ. ಅದು ಶಿಸ್ತಲ್ಲಿ ಹೋಗ್ತಾರೆ. ಅದೆಲ್ಲ ಹೇಗೆ ಅಂದರೆ ನೀವು ಮಾತಾಡಿಸಿನೇ ಬರೋದು. ಸೊ ಆದಷ್ಟು ನಿಮ್ಮ ಪೆಟ್ಸ್ ಜೊತೆ ಮಾತಾಡ್ತಿದ್ರೆ ನೀವು
ಆಮೇಲೆ ಅವಕ್ಕೆ ಏನೋ ಒಂದು ಅವಕ್ಕೊಂದು ನಮ್ಮ ಮನೆಯವರು ಅನ್ನೋ ಫೀಲ್ ಕೊಟ್ಟರೆ ನೀವು 100% ನೀವು ಮಾತಾಡಿದೆಲ್ಲ ಅರ್ಥ ಮಾಡ್ಕೊಂಡು. ಆಕ್ಚುಲಿ ನಮ್ದು ಇಷ್ಟು ಜನ ಇದ್ದಾಗಲೇ ಎಲ್ಲ ಅರ್ಥ ಮಾಡ್ಕೊಂತಾರೆ. ಇನ್ನು ಕೆಲವೊಬ್ರು ಸಿಂಗಲ್ಸ್ ಹಾಕಿರ್ತಾರಲ್ಲ, ಅವ್ರು ನೆಕ್ಸ್ಟ್ ಲೆವೆಲಲ್ಲಿ ಅರ್ಥ ಮಾಡ್ಕೊಂಡು. ಯಾಕಂದ್ರೆ ಆ ಮನೇಲಿ ಅವರು ಒಂದೇ ಜನ ಇರ್ತಾರಲ್ಲ, ನೀವು ಅವರಿಗೆ ನಮ್ಮ ಮನೇಲಿ ಇಷ್ಟು ಜನ ಇದ್ರು ಎಲ್ಲರಿಗೂ ಅವ್ರಿಗೆ ಸಿಗಬೇಕಾಗಿರೋ ಟೈಮ್ ಸಿಕ್ಕೇ ಸಿಗುತ್ತೆ. ಬಟ್ ಇವಾಗ ಒಂದೇ ಜನ ಇದ್ದಾರೆ ಅಂದರೆ ಫುಲ್ 100% ಟೈಮ್ ಸಿಗುತ್ತಲ್ಲ, ನೀವು ಅವಾಗ ಏನು ಮಾತಾಡಿದ್ರು ಅರ್ಥ ಆಗುತ್ತೆ. ಈಗ ಸಿಹಿ ಇನ್ನೂ ಸ್ಕೂಲಿಗೆ ಜಾಯ್ನ್ ಆಗಿಲ್ಲ, ಯಾವಾಗ ಜಾಯ್ನ್ ಆಗ್ತಾಳೆ ಕೇಳಬೇಕು. ಜಾಯ್ನ್ ಆದಮೇಲೆ ಅವಳು ಹೇಗೆ ಕಲಿತಾಳೆ ಅನ್ನೋದು ತೋರಿಸ್ತೀವಿ. ಓಕೆ, ಇವಾಗ ರೆಡಿ ಇದ್ದೀರಾ? ಒಬ್ಬೊಬ್ಬರನ್ನೇ ಇವಾಗ ಫಸ್ಟು ಖುಷಿಗೆ ಮತ್ತು ಮನೆ ಒಳಗಿನವರೆಲ್ಲ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ, ಆಯಿತಾ? ಬನ್ನಿ. ರೆಡಿ ಇದ್ದೀರಾ ಎಲ್ಲ? 3 ಜನ, ಇಬ್ರ ನಿನ್ನಿಲ್ಲ, ಅವರಿಬ್ರು ಮಾಡ್ತಾರೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇವಾಗ ಇಲ್ಲಿ ನನ್ನ ಕೈಯಲ್ಲಿ ಟ್ರೀಟ್ ಇದೆ, ಅದಕ್ಕೆ ಎಷ್ಟು ನಾಟಕ ಆಗ್ತಿದೆ ಇಲ್ಲ ಆಲ್ರೆಡಿ ಅಂತ ಕಾಣಿಸ್ತಿದೆ. ಖುಷಿ ಏನ್ ಬೇಕು? ಖುಷಿಗೆ ಏನ್ ಬೇಕು? ಹಾ, ಅದು ನಂಗೆ ಅರ್ಥ ಆಗ್ಲಿಲ್ಲ, ಬಟ್ ಅವಳು ಕೇಳಿದ್ದು ಟ್ರೀಟ್ ಕೊಡು ಅಂತ. ಈಗ ಖುಷಿ ಇರು, ಖುಷಿ ನಾನು ಹಿಂಗೆ ಫಸ್ಟೇ ಕಂಡೀಷನ್ಸ್ ಹಾಕ್ತಿದ್ದೀನಿ. ಇದು ಹೀಗಾಗುತ್ತೆ ಏನ್ ಗೊತ್ತಾ? ಅಮ್ಮ ಅಮ್ಮ ಖುಷಿ, ನಾ ಫಸ್ಟೇ ನಿಂಗೆ ಕಂಡೀಷನ್ ಹಾಕ್ತಿದ್ದೀನಿ, ನಾವು ಹೇಳೋ ತನಕ ಏನೂ ಮಾಡ್ಲಂಗಿಲ್ಲ. ಏಯ್ ಎಲ್ಲ ಮಾಡಬೇಡ ಪಲ್ಲವಿ. ಖುಷಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿ ಇಲ್ಲಿ ನೋಡಿ ಗಾಯ ಆಯ್ತಾ? ಈಚೆ ತಿರುಗು. ಸ್ವಲ್ಪ ಕೆಂಪಾಗಿದೆ. ಖುಷಿ ಜಾಸ್ತಿ ನೋವು ಮಾಡಬಾರ್ದು ಆಯ್ತಾ? ನಿಂಗೆ ಕೊಡೋದು ಖುಷಿ. ಶೇಕ್ ಹ್ಯಾಂಡ್ ಕೊಡು. ನೋ, ಅವಳೇನ್ ಗೊತ್ತಾ, ಇವಾಗ ಮಕ್ಳೇ ಕೇಳಿ ಒಂದ್ಸತಿ ಕಲ್ತು ಇಲ್ಲಿ ಒಳಗಿಂದ ಮತ್ತೆ ಬಾಗಿಲು ಬಡಿತಿದ್ದಾರೆ. ನಾನು ಬರ್ತೀನಿ. ಅವ್ರ ನೆಕ್ಸ್ಟ್ ರೌಂಡ್. ಈಗ ಇವಳು ಕಲ್ತಾಗಿದೆ ಅಲ್ವಾ, ಇವಳು ಒಳ್ಳೆ ಇವಾಗ ಡ್ಯಾನ್ಸ್ ತರ ಒಂದ್ ಸ್ಟಾರ್ಟಿಂಗ್ ಸ್ಟೆಪ್ ಮಾಡಿದ್ರೆ ಸರಿ, ಲಾಸ್ಟ್ ತನಕ ಮಾಡಿ ಮುಗಿಸ್ಬಿಡ್ತಾರೆ. ಖುಷಿ ಬೈ ಇಲ್ಲಿ ಕೂತ್ಕೋ. ಸಿಟ್ ಖುಷಿ, ಸಿಟ್. ಶೇಕ್ ಹ್ಯಾಂಡ್. ಜಾನೆ ಪ್ರೀಟಿ. ಗುಡ್ ಗರ್ಲ್. ಸ್ಪೀಕ್. ಏ ಖುಷಿ, ಏನ್ ಮಾಡ್ತಿದ್ದಿ? ಗೊಂಬೆ ಸಿಟ್ ಮಾಡಿ. ಗೊಂಬೆ ಸಿಟ್. ಗುಡ್ ಗರ್ಲ್. ಶೇಕ್ ಹ್ಯಾಂಡ್. ಖುಷಿ ಸ್ಪೀಕ್. ಜಾನೆ ಗೊಂಬೆ. ಖುಷಿ ಸ್ಪೀಕ್. ಖುಷಿ ಸ್ಲೀಪ್. ರೋಲ್. ಜಾನೆ ನೋಡಿದ್ರಲ್ಲ, ಹಿಂಗೆ ಅವಳಷ್ಟು ಮಾಡ್ತಾಳೆ. ಬಟ್ ಅವಳಿಗೆ ಎಕ್ಸೈಟ್ಮೆಂಟ್ ಪೀಕಲ್ಲಿದೆ, ಹಂಗಾಗಿ ಅದು ಸ್ಟಾಪೇ ಆಗ್ತದೆ. ಏ ನಿಂತ್ಕೊಂಡು ರೋಲ್ ಮಾಡಿಲ್ಲ ಅವಳು. ಖುಷಿ ನಿಂತ್ಕೊಂಡು ರೋಲ್ ಮಾಡಿ. ಆಯ್ತಾ? ಹಾ ಖುಷಿ ಹೋಗು, ತಗೋ. ಹೋಗಲ್ಲಿ ಕುತ್ಕೋ. ಹೋಗು ಖುಷಿ, ಹೋಗ ಆ ಕಡೆ. ಹಾ ನೋಡು, ಆ ಕಡೆ ಹೋಗು. ಜಾನೆ ಗೊಂಬೆ. ಸ್ಪೀಕ್. ಗೊಂಬೆ ಸ್ಪೀಕ್. ಸ್ಲೀಪ್ ಅಲ್ವಾ ಗೊಂಬೆ? ನೀನ್ ಯಾವಾಗ್ಲೂ ಸ್ಲೀಪ್ ತಾನೇ ಮಾಡ್ಸೋದು, ಅದಕ್ಕೆ ಅವಳು ಸ್ಲೀಪ್ ಮಾಡಿದ್ಲು. ಅಲ್ಲಿ ನೋಡಿ, ಅಲ್ಲಿ ಉರುಳು ಸೇವೆ ಎಲ್ಲ ದೇವಸ್ಥಾನ ಕರ್ಕೊಂಡು ಫುಲ್. ಖುಷಿ ಸ್ಲೀಪ್. ಖುಷಿ ಸ್ಲೀಪ್. ಸ್ಟೇ ಖುಷಿ. ನಾ ಇದಕ್ಕೆ ಹೇಳಿದವಳು 10th ಫೇಲ್, ಮುಂದೆ ಹೋಗ್ತಿಲ್ಲ ಅಂತ. ಅಲ್ಲಿ ಅದಿಷ್ಟು ಕಲ್ತಿದ್ದಾಳಲ್ಲ, 1 to 9 ತನಕ ಏನ್ ಕಲ್ತಿದ್ದಾಳು, ತಿರ್ಗಾ ಮಾಡೋದು ಮತ್ತೆ ರಿಪೀಟ್. ಹಂಗಲ್ಲ ಕಣೆ, 1 ಮಾರ್ಕಿಗೆ 10 ಮಾರ್ಕ್ಸ್ ಬರೆದ್ರೆ ಇನ್ನೇನಾಗತ್ತೆ ಹೇಳು? ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಸೈನ್ಯ ಬಂತು, ಇವರೆಲ್ಲರೂ ನಾವು ಮಾಡ್ತೀವಿ ಅಂತಾರೆ. ಬ್ರೂನೋ, ನೀನೇನ್ ಕಲ್ತಿದ್ಯಾ? ಇದಿವಾಗ ಫುಲ್ ಎಲ್ರು ಒಟ್ಟಿಗೆ, ಎಲ್ಲ ಕ್ಲಾಸ್ನವರು ಬಂದ್ರು ಒಟ್ಟಿಗೆ. ಅವ್ನು ಬೈತಿದ್ದ ನಿಂಗೆ. ಆಯ್ತು, ಕೊಡು, ನಿಂಗೂ ಕೊಡು. ಹನಿ ಬಾರಿ ಹೇಳಿ. ಸ್ಪೀಕ್ ಮಾಡಿ ಹನಿ. ನಿಮ್ಗೆ ವಂಡರ್ಫುಲ್ ಆಗಿ ಸ್ಪೀಕ್ ಮಾಡೋದು ಯಾರು ಅಂದ್ರೆ ಹನಿ. ನೋಡಿ ಹನಿ, ಸ್ಪೀಕ್. ಕಾಣಿಸ್ತಾ ಎಷ್ಟು ಚೆನ್ನಾಗಿ? ಇಲ್ಲಿ ನೋಡಿ, ಇಲ್ಲೊಬ್ರು ಇಲ್ಲಿಂದ ಆರ್ಡರ್ ಮಾಡಿ. ಇವಾಗ ನಮ್ದು ಗಜಿಬಿಡಿ ಇದ್ದಿದ್ದ ಕ್ಲಾಸ್ನ ಸ್ವಲ್ಪ ನೀಟಾಗಿ ಮಾಡ್ಕೊಂಡಿದೀವಿ. ತುಂಬಾ ಜನ ಮೆಂಬರ್ಸ್ ಇದ್ರು, ಅವ್ರನ್ನೆಲ್ಲ ಒಳಗೆ ಕಳಿಸಿ 3 ಜನ ಸದ್ಯಕ್ಕೆ ಇಳಿಸ್ಕೊಂಡಿದ್ದೀನಿ. ಇವ್ರು 3 ಜನ ಹೇಗೆ ಕೇಳ್ತಾರೆ ಅಂತ ಹೇಳಿ ನೋಡಿ, ಓಕೆನಾ? ಗೊಂಬೆ ಶಿಕೆ. ಗೊಂಬೆ ಗುಡ್ ಗರ್ಲ್. ಹನಿ ಪ್ರಿಟಿ. ಗುಡ್ ಗರ್ಲ್. ಹನಿ ಸ್ಪೀಕ್. ನೋಡಿ ಎಷ್ಟು ಜನ. ಗೊಂಬೆ ಸೆಕೆಂಡ್. ಅವಳಿಗೆ ಸೆಕೆಂಡ್ ಕೊಟ್ಟು ಬೇಜ್. ಹನಿ ಕೊಡ್ತಾಳೆ. ಹನಿ ಸೆಕೆಂಡ್. ಅಯ್ಯೋ ಆಯ್ತು ಹನಿ. ಹಾ ಜಾಣೆ ಹನಿ. ಹನಿ ಸ್ಪೀಕ್ ಮಾಡು. ಸ್ಪೀಕ್. ನೀ ಮಾಡ್ತೀವಿ ಗೊಂಬೆ. ಸ್ಲೀಪ್. ನೋ ಸ್ಲೀಪ್ ನೋಡಿ, ಸ್ಲೀಪ್. ಹಂಗೆ ಮುಖ ಮುಚ್ಕೊಂಡ ತಕ್ಷಣ ಸ್ಲೀಪ್ ಮಾಡಿದ್ಲು ಅಂತ. ಸ್ಲೀಪ್ ಗೊಂಬೆ. ಸ್ಲೀಪ್. ಹನಿ ನೋಡಲ್, ನಿನಗೆ ಕೇಳ್ತಿದ್ದಾಳ. ನೀನ್ ಸ್ಪೀಕ್ ಮಾಡ್ದ್ಯಾ? ಅವಳು ನೋಡಿದ್ರ ನೀವು ಹೇಗೆ ಕೂಗ್ತಾಳೆ ಅಂತ? ಹನಿ ಸ್ಪೀಕ್. ನೀನಲ್ವೇ? ಸ್ಪೀಕ್.
ಅವಳಿಗೆ ಕೂಗಬೇಕು ಅನಿಸ್ತಿದೆ, ಬೇಡ ಅನಿಸ್ತಿದೆ. ಚುಟಿ ಸಿಟ್, ಚುಟಿ ಶೇಕ್ ಹ್ಯಾಂಡ್. ಹಾಂ, ಚುಟಿನೂ ಶೇಕ್ ಹ್ಯಾಂಡ್ ಕೊಡಿ. ನೀನು ಕೊಡ್ತೀಯಾ? ನೀನು ಪ್ರೀತಿ ಮಾಡು. ಸ್ಪೀಕ್ ಹನಿ, ಸ್ಪೀಕ್. ಯಾಕೆ ಸ್ಪೀಕ್ ಮಾಡ್ತಿಲ್ಲ ಹನಿ? ಸ್ಪೀಕ್. ಒಂದ್ಸತಿ ಮೂಗು ಗೊತ್ತಿಲ್ಲ ಅಲ್ಲ ಅಂತೆ. ಸ್ಪೀಕ್. ಯಪ್ಪ ಗೊಂಬೆ, ನಿಧಾನ. ಮತ್ತೆ ಈಗ ಕೊಡ್ಬೇಕಾದ್ರೆ ಖುಷಿ ಇದನ್ನ ತುಂಬಾ ಚೆನ್ನಾಗಿ ಕೇಳ್ತಾರೆ. ಅವ್ರು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ, ಗಬಕ್ಕ ತಗೊಳಕ್ ಹೋಗ್ತಾರೆ. ನೀವು ಒಂದ್ ಮಾತು ನಿಧಾನ ಅಂದ್ರೆ ಸರಿ, ಅವ್ರ ತಲೆಯಲ್ಲಿ ಹಾ ನಿಧಾನ ತಗೊಬೇಕೀಗ. ಚೂಟಿ ಕೊಟ್ಟೆ ಅಲ್ಲ ನಾನು, ಕೊಟ್ಟಿಲ್ವಾ? ಎಲ್ಲ ಸುಳ್ಳು ಹೇಳ್ತಾರೆ. ಈಗ ನೆಕ್ಸ್ಟ್ ಯಾರ್ಯಾರು ಬರ್ತಾರೆ ನೋಡೋಣ, ಆಯ್ತಾ? ಶಿಫ್ಟ್ ಮಾಡೋಣ ಅವ್ರನ್ನ. ಸ್ಪೀಕ್. ನೋ ಈಗ ಬ್ರೂನೋ ಬಂದಿದ್ದಾನೆ. ಬ್ರೂನೋ ಸ್ಪೀಕ್. ಅವ್ನು ಕಲ್ತಿರೋದು ಇದೊಂದೇ. ಸ್ಪೆಷಾಲಿಟಿ ಅದು, ಹಂಗ್ ಕೂಗೋದು. ಇವನು ಎಷ್ಟು ಸೂಕ್ಷ್ಮ. ಆಯ್ತು ಮಾರಾಯ, ಕೊಡ್ತೀನಿ, ನಿಧಾನ. ಅವ್ನು ಕಲ್ತಿರೋದು ಇದು ಒಂದೇ. ಬ್ರೂನೋ ಇಲ್ಲಿ ನೋಡ, ಅವ್ನು ತಿಂತಿದ್ದಾನೆ, ನೀರು ಡಿಸ್ಟರ್ಬ್ ಮಾಡಬಾರ್ದು ಅವನಿಗೆ. ನೀ ಹೆಂಗೆ ತಿಂತೀಯ ತೋರಿಸ್ಲಾ? ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ತಿಂತಾನೆ ಇವನು. ಇವರಿಬ್ರು ನಮ್ದು ಓಲ್ಡ್ ಸ್ಟೂಡೆಂಟ್. ಅಂದ್ರೆ ಇವರು ಮುಂಚೆ ಎಲ್ಲ ಹಳೆ ಕಾಲದಲ್ಲೆಲ್ಲ ಹೆಂಗ್ ಹೇಳಿ, 2ನೇ ಕ್ಲಾಸ್ ತನಕ ಎಲ್ಲ ಓದ್ಬಿಟ್ರೆ ಫುಲ್ ಕಲ್ತು ಬಿಟ್ವಿ, ನಾವೇ ದೊಡ್ಡ ಏನ್ ಹೇಳೋದು ಕಲ್ತಿರೋದು ಅಂತ ಇರ್ತೈತೆ. ವಿದ್ಯಾವಂತರು. ವಿದ್ಯಾವಂತರು, ಅವಾಗಿನ ಕಾಲದ ವಿದ್ಯಾವಂತರು ಇವ್ರು. ಅಂದ್ರೆ 4-5 ವರ್ಷದ ಹಿಂದೆ. ಅವಾಗ ನಾನು ಬರೀ ಸಿಟ್ಟು ಶೇಕ್ ಹ್ಯಾಂಡ್ ಎರಡೇ ಹೇಳ್ಕೊಡ್ತಿದ್ದು. ಸಿಟ್ಟು ಶೇಕ್ ಹ್ಯಾಂಡ್, ಹೈಫೈ ಒಂದು. ಶೇಕ್ ಹ್ಯಾಂಡ್ ನ ಹಿಂಗೆ ಹಿಡಿದ್ರೆ ಹೈಫೈ ಕೊಡು. ನೋಡಿ ಹಿಂಗೆ ಶೇಕ್ ಹ್ಯಾಂಡ್ ಕೊಡು ಜುಲಿ. ಜಾನೆ ನೀನ್ ಕೊಡು ಶೇಕ್ ಹ್ಯಾಂಡ್. ಇವರಿಬ್ರು ಅದನ್ನ ಶಿಸ್ತಲ್ಲಿ ಕಲ್ತಿದ್ದನ್ ಮಾತ್ರ ಮರೆಯಲ್ಲ. ಶಿಸ್ತಲ್ಲಿ ಇಲ್ಲಿ ನೋಡಿ ಹೊಡಿತಿದ್ದಾರೆ. ಅವ್ರು ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಸಲ್ಲ ಜಾನ್ರು. ಇವರಿಬ್ರು ಒಂದೇ ಸೇಮ್ ಏಜರ್ಸ್ ಆಯ್ತಾ. ಒಂಥರ ಜಲಸ್ ಅವರಿಬ್ರಿಗೆ. ಹೇಗೆ ಅಂದ್ರೆ ಇವಳು ಏನಾದ್ರು ಮಾಡಿದ್ರೆ, ನಾವೇನಾದ್ರು ಇವಳಿಗೆ ಬೈದ್ರೆ ಅವಳಿಗೆ ಖುಷಿ ಆಗುತ್ತೆ, ಅವಳಿಗೆ ಬೈದ್ರೆ ಇವಳಿಗೆ ಖುಷಿ ಆಗುತ್ತೆ, ಆಯ್ತಾ. ಇವಳಿಗೆ ಬೈದ್ರೆ ಅವಳು ಕೂಡ ಬೈತಾಳೆ ಜೂಲಿಗೆ. ಅದೊಂಥರ ಏನೋ ದೊಡ್ಡದಾಗಿ ನಾವೇ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ನಾವ್ ಅದಕ್ಕೆ ಇವರಿಬ್ರು ಜಗಳ ಮಾಡ್ತಿದ್ದೆ ಅವಾಗ. ಇವರಿಬ್ರು ಎದ್ರೆ ಇನ್ನೊಬ್ರಿಗೆ ಬೈಯಕ್ ಹೋಗಲ್ಲ, ಅವ್ರು ಪ್ಲಸ್ ಆಗಿ ತಗೊಂಡ್ಬಿಡ್ತಾರೆ. ಈಗ್ಲೇ ಈಗ ನಾನು ಏನಾದ್ರು ಜೂಲಿಗೆ ಏ ಅಂದ್ರೆ ಅವ್ಳು ರೆಡಿ ಆಗ್ತಾಳೆ. ಹಂಗೆ ಡಾಲು ನಮ್ ಡುಮ್ಮಿ ದಪ್ಪ ಆಗಿದ್ದಾಳೆ. ಅದೇ ನಾನು ಲಾಸ್ಟ್ ಒಂದ್ಸತಿ ಹೇಳಿದ್ದೆ ನೋಡಿ, ಡಾಲಿ ಸಣ್ಣ ಆಗಿದ್ದಾಳೆ ಮರಿ ಹಾಕಿದ್ದಕ್ಕೆ ಅಂತ. ಈಗ ನೋಡಿ ನಮ್ ಡುಮ್ಮು ಬ್ಯಾಕ್ ಟು ಪವಿಲಿಯನ್ ತರಾನೇ ಆಗಿದ್ದಾಳೆ. ಈ ಕೂದಲೊಂದು ಸ್ವಲ್ಪ ಶಾರ್ಟ್ ಹೇರ್ ಇದೆ, ಇನ್ನು ಅದು ಲಾಂಗ್ ಆಗ್ಬಿಟ್ರೆ ಪರ್ಫೆಕ್ಟ್ ಡಾಲಿ ಅವಳು. ಮರಿ ಹಾಕಿದ ತಕ್ಷಣ ತೆಳ್ಳಗಾಗೋದು ಅದೊಂಥರ ಕಾಮನ್ ಅಲ್ಲ ಡಾಲು. ಶೇಕ್ ಹ್ಯಾಂಡ್ ಕೊಡು ಡಾಲು. ಅದು ಆ ಸ್ಟೈಲ್ ಇದೆಯಲ್ಲ, ಶೇಕ್ ಹ್ಯಾಂಡ್ ಕೊಡೋದು. ಶೇಕ್ ಹ್ಯಾಂಡ್ ಕೊಡು ಡಾಲು. ನೋಡಿ ನೋಡಿ ಅದು ಜೂಲಿ ಶೇಕ್ ಹ್ಯಾಂಡ್ ಕೊಡು ತೋರ್ಸ. ಜೂಲಿ ಶೇಕ್ ಹ್ಯಾಂಡ್ ಕೊಡಮ್ಮ. ಇವಳು ನೋಡಿ ಎತ್ತಿ ಎಷ್ಟು ಬೇಕು. ಶೇಕ್ ಹ್ಯಾಂಡ್ ಕೊಡು. ಸರಿ ಹೊಡಿತಾಳೆ, ಇಬ್ರು ಹೊಡಿತಾಳೆ ಸರಿ. ಇವಳು ಊಟ ಮಾಡಿಸಿದ್ರೆ ಹಿಂಗ್ ತುತ್ತು ಕೊಟ್ರೆ ಅದು ಸಣ್ಣಲ್ಲಿಂದ ನಿಧಾನ 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 ಅಂತ ಹೇಳಿ ಹೇಳಿ ಹೆಂಗೆ ಅಂದ್ರೆ ಹಿಂಗ್ ಊಟ ಹಿಂಗ್ ಬಾಯಿಗಿಟ್ರೆ ಮಾಡಿ ನಿಧಾನ ತಿಂತಾಳೆ. ತಗೊಂಡು ನಿಧಾನ. ಇದೆಷ್ಟು ಈ ಕ್ಲಾಸ್ನವ್ರು ಆಯ್ತು. ಇದು 2ನೇ ಕ್ಲಾಸಲ್ಲೇ ಮುಗಿಸಿದವ್ರು. ಅವಾಗಿನ ಕಾಲದಲ್ಲಿ 2ನೇ ಕ್ಲಾಸಿಗೆ ಸ್ಟಾಪ್ ಮಾಡಿದವ್ರು ಅವರು. ಡ್ರಾಪ್ ಔಟ್ 2ನೇ ಕ್ಲಾಸ್. ಅದೇ ಇನ್ನೊಬ್ರು ಬಂದಿದ್ದಾರೆ, ಮಿಂಚು ಮೇಡಮ್ ಅವ್ರು. ಮಿಂಚು ಮೇಡಮ್ ಅವ್ರಿಗೆ ಏನ್ ಜಾಸ್ತಿ ಬರಲ್ಲ. ಅವಳು ಸಿಟ್ಟು ಶೇಕ್ ಹ್ಯಾಂಡು, ಅವಳು ದಡ್ಡಿ ಅವಳು ಮಿಂಚು. ಮತ್ತೆ ಏನಾರು ಯಾರು ತಿಂತಿದ್ರೆ ಹಿಂಗ್ 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 ಕೆರ್ದು ಕೊಡು ಅನ್ನೋದು ಅಷ್ಟು ಬಿಟ್ರೆ ಮತ್ತೆ ಇನ್ನೇನು ಬರಲ್ಲ. ಅಲ್ಲ ಮಿಂಚು ಶೇಕ್ ಹ್ಯಾಂಡ್ ಕೊಡು. ನೋಡಿ ಅಲ್ಲಿ ಅದೇನು ಮುಟ್ಟದ ಶೇಕ್ ಹ್ಯಾಂಡ್ ಕೊಡೋದ ಕೇಳು ಕೇಳು. ಶೇಕ್ ಹ್ಯಾಂಡ್ ಕೊಡು. ಮುಟ್ಲು ಇಲ್ಲ. ಶೇಕ್ ಹ್ಯಾಂಡ್ ಕೆರ್ಸದ್ ನಂಗೆ ಅಂತ ಹೇಳಿ ಕೆರ್ಸದ್. ಶೇಕ್ ಹ್ಯಾಂಡ್ ಕಾಣಿಸ್ತಿದ್ಯಾ ನಿಮ್ಗೆ? ಅವ್ರು ಬರೀ ಹಿಂಗೆ. ನಾನು ಅಷ್ಟೇ ನಿಮ್ಗೆ ತಾಕ್ಸಿ ಬಿಡ್ತೀನಿ. ಶೇಕ್ ಹ್ಯಾಂಡ್ ಕೊಡು. ಸರಿ ಕೊಡು. ಚೂರು ಕೊಟ್ಲಲ್ಲ. ಸ್ಪೀಕ್ ಮಾಡು. ಸ್ಪೀಕ್ 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 ಮಿಂಚು. ನಂಗೆ ಬರಲ್ಲ ಕಣೆ, ನಿಂಗೆ ಗೊತ್ತಿಲ್ವಾ? ಪ್ರೀತಿ ಮಾಡು ಮಿಂಚು. ಪ್ರೀತಿ ಅವಳು ಇದ್ದಾಳಲ್ಲ, ಅವಳೊಂಥರ ಏನು ಅವಳು ಹೇಳಿದ್ದೆ ಆಗ್ಬೇಕು. ಅವಳಿಗೆ ಏನು ಇಷ್ಟನೋ ಅದಷ್ಟೇ ಮಾಡೋದು. ನಾವು ಹೇಳಿದ್ವಿ ಅಂತ ಹೇಳಿ ಎಕ್ಸ್ಟ್ರಾ ಎಲ್ಲ ಮಾಡಲ್ಲ. ಅವಳಿಗೆ ಏನು ಬೇಕೋ, ಅವಳಿಗೆ ಏನು ಇಷ್ಟನೋ ಅದೇ ಮಾಡೋದು. ಸೆಕೆಂಡ್ ಕೊಡು. ಅವಳಿಗೆ ಬರೋದು ಅದು ಒಂದೇ. ಮುಂದೇನಾರು ಕೇಳು. ಮುಂದೆ ಏನು ಬರುತ್ತೆ ಅವಳಿಗೆ? ಸಿಟ್ ಮಾಡಬಾರ್ದು. ಮಿಂಚು ಪಲಕನ್ ಮುದ್ದು ಆಗಿದ್ದರಿಂದ ದಡ್ಡಿ. ಏನಿಲ್ಲಪ್ಪ, ಅವಳು ಜಾಣೆ. ಅವಳು ದಡ್ಡಿ. ಸೆಕೆಂಡ್ ಕೊಡು. ನೋಡು ಎಷ್ಟು ಚಂದ ಮುಟ್ತಾಳ. ಅದು ಒಂದೇ ಬರೋದಲ್ಲಿ ಕಡೆ ಅದು ತಗೊಂಬ ನೋಡಿ. ಅವಳು ಮುದ್ಕಿ, ಅವಳು ಹಲ್ಲು ನೋಡಿಲ್ಲಲ್ಲ ನೀವು? ತೋರ್ಸಿ ಮಿಂಚು ಹಲ್ಲು. ಪಾಪುದ್ ಹಂಗೆಲ್ಲ ನೀನು ಹೇಳ್ಬಾರ್ದು. ಇಲ್ಲ ಕಾಣ್ತಿಲ್ಲ. ನೀನು ಅವಳನ್ನ ಹಂಗೆಲ್ಲ ರೇಗಿಸ್ಬಾರ್ದು. ಪಾಪುದ್ ಅವಳು ತಿಂತಿದ್ದಾಳೆ. ರಗಳೆ ಮಾಡ್ಬೇಡ. ಒಂದ್ಸತಿ ಹಲ್ಲು ನೋಡ್ರಿ. ಓಡಿ ಬರ್ತಾರಲ್ಲ ಮಿಂಚಿದ್ದು 4 ಜುಟ್ಟು.
ಕುರುಪಿ. ನೀನು ಕುರುಪಿ. ಮಿಂಚು ಕುರುಪಿನ ನೀವ್ ಹೇಳಿ. ಅಲ್ಲ ಮಿಂಚು ಒಂಥರ ಕೆಟ್ಟದಾಗಿದ್ದಾಳೆ ಆದ್ರೆ ನೋಡಕ್ ಚಂದ ಅಲ್ಲ, ಅದು ಹೌದಲ್ವೇನೆ? ಚಂದ ಅವಳು. ಅಲ್ಲ ಅದೇ ಚಂದ ಆದ್ರೆ ಚೆನ್ನಾಗಿಲ್ಲ. ಅಪ್ಪ ಯಾವಾಗ್ಲೂ ಹೇಳ್ದಂಗೆ ಆ ಉಶ್ ಮೂವಿ ದೆವ್ವ ಇಲ್ವಾ? ಏನಿಲ್ಲ ಮಿಂಚು, ನೀನೇನು ಕೇಳಿಸ್ಕೊಂಬೇಡ ಕಣೆ. ಅವಳು ಹಂಗೆ, ಅವಳು ಸರಿ ಇಲ್ಲ. ಮಿಂಚು ಚಾರ್ಲಿ ಇದಾರಲ್ಲ, ಇವನು ಒಂಥರ ಹೈಪರ್ ಆಕ್ಟಿವ್ ಹುಡುಗ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಅವನಿಗೆ ನಾನು ಸಿಟ್ಟು ಶೇಕ್ ಅಂತ ಹೇಳ್ಕೊಟ್ಟೆ. ಅಲ್ಲಿಂದ ಮುಂದೆ ಹೋಗಕ್ಕೆ ಸಾಹೇಬ್ರು ರೆಡಿನೇ ಇಲ್ಲ, ಅಲ್ಲೇ ಸ್ಟ್ರಕ್. ಈಗ ಇವನ್ ಬಂದಿದ್ದಾನೆ ಅಂತ ಹೇಳಿ ಅವ್ರು ಕೂಗ್ತಾ ಇದಾರೆ ಜೋರು. ನಿಮಗ್ ನಿಂಗೆ ನೆನಪಿದ್ಯೇನೆ? ಏನು? ಇವನಿಗೆ ನಾ ಹೇಳ್ತಿದ್ದಲ್ಲ, ಏನ್ ಹೇಳ್ದೆ ನಿಂಗೆ? ನಂಗಂತೂ ಗೊತ್ತಿಲ್ಲ ನೀ ಏನ್ ಹೇಳಿದ್ದೆ ಅಂತ. ನಂಗೂ ಗೊತ್ತಿಲ್ಲ ಆಯ್ತಾ ಇವನಿಗೆ ಏನ್ ಹೇಳಿದ್ದೆ ಅಂತ. ಇವನಿಗೆ ಸಿಟ್ಟು ಶೇಕ್ ಅಂತ ಹೇಳ್ಕೊಟ್ಟಾದ್ಮೇಲೆ ಈಗ ಬೇರೆಯವ್ರಿಗೆ ಕೇಳಕ್ ಹೋದ್ರೆ ಇವನು ಬಾರಿ ರಗಳೆ ಮಾಡ್ತಿದ್ದ. ಚಾರ್ಲಿ ನಿಂಗೆ ಏನ್ ಹೇಳಿದ್ದೆ ಅಂದ್ರೆ ಸರಿ ದೂರ ಹೋಗಿ ಕೂರ್ತಿದ್ದಪ್ಪ. ಹೇಳಿ ಈಗ ಮತ್ತೆ ಏನ್ ಮಾಡ್ತಾನ ನೋಡಿ. ಜಾಣ ಅದರಿ ಅವ್ನು ಕಿಸ್ಕೊ. ಎಲ್ಲ ಒಂದೇ ಕಣು. ಜೋಣ. ಚಾರ್ಲಿ ನಿಂಗೆ ಏನ್ ಹೇಳಿದೆ? ಚಾರ್ಲಿ ನಿಂಗೆ ನಾನು ಏನ್ ಹೇಳಿದೆ? ಏನ್ ಹೇಳಿದೆ ಚಾರ್ಲಿ? ಸೆಕೆಂಡ್ ಕೂಡ ಕೇಳಿದ್ಯಾ? ಏನ್ ಹೇಳಿದೆ? ಚಾರ್ಲಿ ಸೆಕೆಂಡ್ ಕೊಡಕ್ ಹೇಳಿದ್ದೆ ಚಾರ್ಲಿಗೆ. ಅವನು ಎಲ್ಲರಿಗಿಂತ ಎಕ್ಸ್ಟ್ರಾ ಆರ್ಡಿನರಿ. ಜಂಪ್ ಮಾಡು ಅಂದ್ರೆ ಮಾಡ್ತಾನೆ ಅವನು. ಬರಲಿ ಚಲಿ ಬೈ, ಚಲಿ ಇಲ್ಲಿ ಕೆಳಗೆ ಇಲ್ವಾ? ಜಂಪ್ ಮಾಡಿ ಚಲಿ. ಇಲ್ಲ ನಾ ಸೆಕೆಂಡೇ ಕೊಡ್ತೀನಿ. ಚಲಿ ಬೈ. ಅವನಿಗೆ ಏನಾಗುತ್ತೆ ಗೊತ್ತಾ? ನೋಡಿ ಇವನ್ ಜಂಪ್ ಚಲಿ ಆಲ್ರೆಡಿ ಅಲ್ಲಿ ಅವನೆಷ್ಟು ಚೆನ್ನಾಗಿ ಜಂಪ್ ಅಂದ್ರೆ ಜಂಪ್ ಮಾಡ್ತಾನೆ. ಅದು ಚಾರ್ಲಿ ಸ್ಪೆಷಾಲಿಟಿ. ಅಲ್ಲ ಅವನ್ದು ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಕಾಲ್ ನೋವಾಗಿರುತ್ತೆ ಆಯ್ತಾ, ಯಾವ ಕಾಲ್ ನೋವಾಗಿದೆ ಅಂತ ಮರ್ತು ಹೋಗಿ ಈ ಕಾಲ್ ನೋವಾಗಿದ್ರೆ ಆ ಕಾಲ್ ಎತ್ತಿರ್ತಾನೆ, ಆ ಕಾಲ್ ನೋವಾಗಿದ್ರೆ ಈ ಕಾಲ್ ಸೆಕೆಂಡ್ ಕೊಡ್ತಾನಂತ. ಸೆಕೆಂಡ್ ಚಾರು ಬಿಡು. ಚಾರ್ಲಿ ನಂಗೆ ಕೊಡು, ಸೆಕೆಂಡ್ ಕೊಡು. ಚಾರ್ಲಿ ಚಲಿ ಸೆಕೆಂಡ್ ನಂಗೆ ಇಬ್ರಲ್ಲಿ ಯಾರಿಗೆ ಕೊಡ್ತಾನೆ ನೋಡೋಣ. ಇಬ್ರಲ್ಲಿ ಯಾರಿಗೆ ಕೊಡ್ತಾನೆ ನೋಡೋಣ. ಚಾರ್ಲಿ ಚಾರ್ಲಿ ನಂಗೆ ಕೊಡು. ನಂಗೆ ಏಯ್ ನನ್ನ ಪಾರ್ಟಿ ಕಣು, ನೀನು ಕೊಡು. ಏಯ್ ನನ್ನ ಪಾರ್ಟಿ ಹೋಗೆ ನೀನು. ಏ ನಂಗೆ ಏ ಇದು ಮೋಸ, ನಿನ್ನ ಕೈಯಲ್ಲಿ ಸ್ಟಿಕ್ ಇದೆ ಅಂತ ಅವನಿಗೆ ಗೊತ್ತು. ಸೆಕೆಂಡ್ ಚಲಿ ಚಾರು ನೀ ನನ್ನ ಪಾರ್ಟಿ ತಾನೆ, ಅವಳಿಗೆ ಸೆಕೆಂಡ್ ಕೊಡ್ತಿದ್ಯಲ್ಲ ಏನೋ ನೀನು. ಜಂಪ್ ಚಲಿ. ಅವನೊಂಥರ ಹೈಪರ್ ಆಕ್ಟಿವ್. ನಿಮ್ಗೆ ಆಲ್ರೆಡಿ ಗೊತ್ತು ಅವನ ಹೆಸರು ಜಂಪಿಂಗ್ ಸ್ಟಾರ್ ಚಾರ್ಲಿ ಅಂತ. ಅವನು ತುಂಬಾ ಜಂಪ್ ಮಾಡ್ತಾ ಇರ್ತಾನೆ. ಅದ್ರಾಗ ಚಾರ್ಲಿ ಚಾರು ಚಾರ್ಲಿ ಇಲ್ಲಿ ಅಲ್ಲಿಗೆ ಇವತ್ತು ಎಷ್ಟು ಜನಕ್ಕೆ ಎಷ್ಟೆಷ್ಟು ಬುದ್ಧಿ ಇದೆ. ವೈಷ್ಣವಿ ಎಷ್ಟು ಸೆಕೆಂಡ್ ಸಿಟ್ಟೆಲ್ಲ ಮಾಡ್ತಿದ್ಲು ಎಲ್ಲ ಗೊತ್ತಾಯ್ತಲ್ಲ. ಅಲ್ಲಿಗೆ ಇವತ್ತಿನ ವಿಡಿಯೋ ಹೇಗೆ ಅನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರು ಚೆನ್ನಾಗಿ ಸಿಟ್ಟು ಸೆಕೆಂಡ್ ಕೊಟ್ರು ಅಂತ ಹೇಳಿ. ಇವ್ ನೋಡಿ ಇನ್ನೂ ಬಿಡ್ತಿಲ್ಲ ನಂಗೆ, ಬೇಕಂತ ಅವನಿಗೆ. ಚಾರು ನೋಡು ಇಲ್ಲಿ ಅವ್ನು ನಮ್ಮ ಕಾಲ್ ಮೇಲೆ ಕೂತ್ ಅಭ್ಯಾಸ. ಎಷ್ಟು ಚಂದ ಗೊತ್ತಾ? ಕರೆದ್ರೆ ಹೊರಗಿಂದ ಒಳಗೆ ಬರ್ತಾನಲ್ಲ, ಚಾರ್ಲಿ ಬಾ ಅಂದ್ರೆ ಸರಿ ಓಡಿ ಬಂದು ಕಾಲ್ ಮೇಲೆ ಕೂತಾನೆ ಹುಡುಗ. ಅವನು ಅಷ್ಟು ಜಾಣ ಇದ್ದಾನ ಅವನು, ಅಷ್ಟೇ ಹೈಪರ್ ಆಕ್ಟಿವ್. ಈ ವಿಡಿಯೋ ಹೇಗೆ ಅನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅಡಿಗಾಸ್ ಚಾನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್. ಚಲಿ ಮಾಡ್ತಿದ್ದಾನೆ. ಬಾಯ್ ಬಾಯ್. ಸರಿ ಬಾಯ್ ಮಾಡು. ಚಲಿ ಅಲ್ಲಿ ಬಾಯ್ ಮಾಡು. ಟಾಟಾ. ಬಾಯ್ ಬಾಯ್. ಬಾಯ್ ಬಾಯ್.